ಕನ್ನಡ ಹಾಡನ್ನ ಪಹಲ್ಗಾಮ್ಗೆ ಹೋಲಿಕೆ ಮಾಡಿರುವಂತಹ ವಿಚಾರ. ಗಾಯಕ ಸೋನು ನಿಗಮ್ಗೆ ಪೊಲೀಸರಿಂದ ನೋಟಿಸ್. ಮುಂದಿನ ವಾರ ವಿಚಾರಣೆಗೆ ಬರುವಂತೆ ನೋಟಿಸ್ ಹೋಗಿದೆ. ಇಷ್ಟಕ್ಕೆ ಸುಮ್ಮನಾಗುವುದಲ್ಲ, ಕಾನೂನಾತ್ಮಕವಾಗೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ ಕನ್ನಡಿಗರು ಮಾಡ್ತಾ ಇದ್ದಾರೆ. ಈಗ ನೋಟಿಸ್ ಹೋಗಿದೆ ಅವರಿಗೆ, ಸೋನು ನಿಗಮ್ಗೆ. ಮುಂದಿನ ವಾರ ವಿಚಾರಣೆಗೆ ಬರಬೇಕವರು, ಸ್ಪಷ್ಟನೆ ಕೊಡಬೇಕು, ವಿಚಾರಣೆಯನ್ನು ಎದುರಿಸಬೇಕು. FIR ದಾಖಲಾಗಿತ್ತು ಅವರ ವಿರುದ್ಧ. ಈಗ ಆ ವಿಡಿಯೋವನ್ನು FSLಗೆ ಪೊಲೀಸರು ಕಳುಹಿಸಿದ್ದಾರೆ. ವಿಡಿಯೋ ಮತ್ತು ಆಡಿಯೋ ಅಸಲಿಯತ್ತಿನ ಪರೀಕ್ಷೆ ಕೂಡ ನಡೆಯುತ್ತೆ. ಅಂದರೆ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಸಹಜವಾಗಿ ನಡೀಬೇಕಾಗುತ್ತೆ. ಸೋನು ನಿಗಮ್ ಧ್ವನಿಯನ್ನು ಪೊಲೀಸರು ಸಂಗ್ರಹಿಸ್ತಾರೆ, ಪರಿಶೀಲನೆ ನಡೆಸಿ ರಿಪೋರ್ಟ್ ನೀಡ್ತಾರೆ FSLನ ತಜ್ಞರು. ವಿವಾದಾತ್ಮಕ ಹೇಳಿಕೆ ಬಗ್ಗೆ ಆವಲಹಳ್ಳಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಪ್ರಕರಣ ಸಂಬಂಧ ಆಯೋಜಕರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಕಾನೂನಿನ ಸಂಕಷ್ಟ ಕೂಡ ಈಗ ಗಾಯಕ ಸೋನು ನಿಗಮ್ಗೆ ಎದುರಾಗಿದೆ. ಮುಂದಿನ ವಾರ ವಿಚಾರಣೆಗೆ ಬರಬೇಕು ಅವರು. ನೋಡಬೇಕು ವಿಚಾರಣೆಗೆ ಬರ್ತಾರಾ ಅಥವಾ ವಕೀಲರನ್ನ ಕಳಿಸ್ತಾರಾ ಅಥವಾ ಗೈರಾಗ್ತಾರಾ. ಯಾಕಂದರೆ FSL ರಿಪೋರ್ಟ್ ಇನ್ನೂ ಬರಬೇಕು. ಧ್ವನಿ ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. ಅವತ್ತು ಅವರು ಆಡಿದಂತಹ ಮಾತು, ಕಾನೂನಾತ್ಮಕವಾದಂಥ ಕೆಲವೊಂದಿಷ್ಟು ಪ್ರೊಸೀಜರ್ಗಳು ಕೂಡ ಮುಗಿಬೇಕಾಗತ್ತೆ. ಕನ್ನಡ ಹಾಡನ್ನು ಪಹಲ್ಗಾಮ್ಗೆ ಹೋಲಿಕೆಯನ್ನು ಮಾಡಿದರು ಗಾಯಕ ಸೋನು ನಿಗಮ್. ಬ್ಯಾನ್ ಆಗಿದ್ದಾರೆ. ಅದರ ಜೊತೆಗೆ ಈಗ ಪೊಲೀಸರ ವಿಚಾರಣೆಯನ್ನು ಎದುರಿಸಬೇಕಾಗಿದೆ. ಗಾಯಕ ಸೋನು ನಿಗಮ್ ವಿರುದ್ಧ FIR ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ SP CK ಬಾಬಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 25ರಂದು ಕಾಲೇಜಿನಲ್ಲಿ ಘಟನೆಯಾಗಿದೆ. ಈ ಸಂಬಂಧ ಆವಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಇದು ಕನ್ನಡ ಭಾಷೆಯ ಸೆಂಟಿಮೆಂಟ್ ವಿಚಾರ, ಭಾವನಾತ್ಮಕವಾದಂತಹ ವಿಚಾರ. ಇದು ಕನ್ನಡ ಹಾಡು ಕೇಳಿದ್ದಕ್ಕೂ ಅವರ ಪ್ರತಿಕ್ರಿಯೆಗೂ ಸಂಬಂಧ ಇಲ್ಲ. ಮುಂದಿನ ವಾರ ವಿಚಾರಣೆಗೆ ಹಾಜರಾಗಲು ನೋಟಿಸನ್ನು ನೀಡಿದ್ದೇವೆ. ಆಯೋಜಕರನ್ನ ಕರೆದು ಮಾಹಿತಿ ಪಡಿತೇವೆ. ಬೇರೆ ಏನೂ ಘಟನೆ ಆಗಿಲ್ಲ. ಘಟನೆ ಸಂಬಂಧ ವಿಡಿಯೋ ಇದೆ. ಸಂಪೂರ್ಣವಾಗಿ ತನಿಖೆ ಮಾಡ್ತೀವಿ ಅಂತ SP CK ಬಾಬಾ ಹೇಳಿದ್ದಾರೆ. ಸಿಂಗರ್ ಸೋನು ನಿಗಮ್, ಸೊ ಇವ್ರದ್ದು ಏನು ಶೋ ಇರುತ್ತೆ, ಆ ಶೋಗೆ ಬಂದಾಗ ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ವಿವಿಧ ಸಾಂಗ್ಸ್ಗಳು, ಮಧ್ಯದಲ್ಲಿ ಒಂದಿಷ್ಟು ಏನು ಆಡಿಯನ್ಸ್ ಬಂದಿದ್ದಾರೆ ಅವ್ರಿಗೆ ಕನ್ನಡ ಸಾಂಗ್ಸ್ಗೆ ಇದು ಮಾಡೋಕ್ಕೆ ಅಂತ ತಿಳ್ಕೊಂಡು ಕನ್ನಡ ಅಂತ ಹೇಳಿದಾಗ ಅವರು ಒಂದು ಒಬ್ಜೆಕ್ಷನೇಬಲ್ ಸ್ಟೇಟ್ಮೆಂಟು ಮಾಡ್ತಾರೆ. ಅದು ಕನೆಕ್ಟೆಡ್ ಆಗಿಬಿಟ್ಟು ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾಗಿದೆ. ಪ್ರಕರಣ ತನಿಖೆಯಲ್ಲಿದೆ. ಕನ್ಸಿಡರಿಂಗ್ ದ ಗ್ರಾವಿಟಿ ಆಫ್ ದ ಕೇಸ್, ಇನ್ಸ್ಪೆಕ್ಟರ್ ಈಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಒಂದು. ಆಮೇಲೆ ತನಿಖೆ ಜಾರಿಯಲ್ಲಿದೆ. ಶಾರ್ಟ್ಲಿ ಈ ಸಿಂಗರ್ ಅವರಿಗೆ ಇದ್ರ ಬಗ್ಗೆ ಏನು ಈ ಕನ್ನಡಿಗ ಸೆಂಟಿಮೆಂಟ್ಸ್ ನಮ್ಮದೇನಿದೆ, ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದಾಗ ಒಂದು ಕನ್ನಡ ಸಾಂಗ್ ಕೇಳಿದ ಬಗ್ಗೆ, ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸನ್ನು ಇದು ಆಗಿರೋದಕ್ಕೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದು. ಆ ಪ್ರಕಾರ ಅವ್ರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಅವ್ರಿಗೆ ಸಮನ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗಿದೆ. ಆ ಪ್ರಕಾರ ಅವ್ರು ಬಂದ ನಂತರ ಅವ್ರದ್ದು ಏನೇನಾಗಿದೆ, ಯಾವ ಕಾರಣಾಂತರಗಳು ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಹಾಡ ಕನ್ನಡದಲ್ಲಿ ಒಂದು ಇದು ಮಾಡಬೇಕು ಅಂತ ಅವ್ರು ಕೇಳಿದಾಗ ಅವರು ಒಂದು ಅದೇನು ರೀಸೆಂಟಾಗಿ ಕಾಶ್ಮೀರಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಅವರು ಮಾತಾಡ್ತಾರೆ. ಅದಕ್ಕೆ ಸಂಬಂಧ ಇರದೇ ಇರೋವಂಥ ಒಂದು ವಿಚಾರ. ಆದರೂ ಕೂಡ ಅದು ಮಾತಾಡಿಬಿಟ್ಟು ಈ ಸೆಂಟಿಮೆಂಟ್ಸ್ ಕನ್ನಡಿಗ ಕೇಳುವಂಥ ಒಂದು ಸಾಂಗ್ಸ್ಗೆ ಕೇಳಿದ್ದಕ್ಕೆ ಅದಕ್ಕೆ ಕೋರಿಲೇಷನ್ ಏನು ಇಲ್ಲ. ಆದರೂ ಕೂಡ ಅವರು ಕಮೆಂಟ್ ಮಾಡಿದ್ದಕ್ಕೆ ಅದೊಂದು ಸೆಂಟಿಮೆಂಟ್ಸ್ ಹರ್ಟ್ ಆಗಿದ್ದಕ್ಕೆ ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ. ಶಾರ್ಟ್ಲಿ ವಿ ವಿಲ್ ಸಮನ್ ದ ಆಫೀಸರ್. 351 352 BNS ಇದರೊಳಗೆ ಇದು ಆಗಿದ್ದಿದೆ. ಇಂಟೆನ್ಷನಲಿ ಅದನ್ನು ಇದು ಮಾಡಿದ್ದಕ್ಕೆ ಅಂತ ತನಿಖೆ ವಿವಿಧ ಸೆಕ್ಷನ್ಸ್ ಇದೆ. ಅದ್ರ ಜೊತೆಗೆ ಇನ್ನಷ್ಟು ಸೆಕ್ಷನ್ಸ್ ಆ್ಯಡ್ ಮಾಡಿದ್ದಾಗಿದೆ. ಆ ಪ್ರಕಾರ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಕನ್ನಡಿಗರಿಗೆ ಅವಮಾನ ಮಾಡಿದಂತಹ ಆ ಒಂದು ಪಹಲ್ಗಾಮ್ ದಾಳಿಗೆ ಹೋಲಿಸಿದಂತಹ ಗಾಯಕ ಸೋನು ನಿಗಮ್ ಆಲ್ರೆಡಿ ಬ್ಯಾನ್ ಆಗಿದ್ದಾರೆ ಕನ್ನಡ ಚಿತ್ರರಂಗದಿಂದ. ಈ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗಿದೆ. ಏನಿರುತ್ತೆ ಮುಂದಿನ ಪ್ರಕ್ರಿಯೆ? ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ? FSL ವರದಿ ಯಾವಾಗ ಬರುತ್ತೆ? ಇನ್ನೆಷ್ಟು ದಿನಗಳಾಗ್ಬೋದು ಅನ್ನೋದು? ಪ್ರಭು, ಈಗಾಗಲೇ ಏನು ಈಸ್ಟ್ ಪಾಯಿಂಟ್ ಕಾಲೇಜ್ನಲ್ಲಿ ನಡೆದಂತ ಏಪ್ರಿಲ್ 25ನೇ ತಾರೀಕು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಹೇಳಿದಂತ
ಹೇಳಿಕೆನೆ. ಇದಕ್ಕೆ ರಾಜ್ಯಾದ್ಯಂತ ತೀವ್ರವಾದ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಇದಾದ ಬಳಿಕವೂ ಕೂಡ ಸೋನು ನಿಗಮ್ ಎಚ್ಚೆತ್ಕೊಳ್ಬಹುದಿತ್ತು. ಅದನ್ನ ಎಚ್ಚೆತ್ಕೊಳ್ಳದೆ ಮತ್ತೆ ಅದನ್ನ ಸಮರ್ಥನೆಯನ್ನ ಮಾಡಿಕೊಂಡು ಮತ್ತೊಂದು ವಿಡಿಯೋವನ್ನ ಹಾಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ಕನ್ನಡ ಚಿತ್ರರಂಗ ಕೂಡ ಈತನನ್ನ ಬ್ಯಾನ್ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಈತನಿಗೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಡಬಾರದು, ಮತ್ತೆ ಯಾವುದೇ ಕಾರ್ಯಕ್ರಮಗಳು ಕೂಡ ಈತನನ್ನ ಕರೆಸಬಾರದು ಅಂತೇಳಿ ಈಗಾಗಲೇ ಕಟ್ಟುನಿಟ್ಟಿನ ನಿರ್ಧಾರವನ್ನು ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದು ಕಡೆ ಕರವೇ ಅವರು ನೀಡಿದಂತ ಒಂದು ದೂರಿನ ಆಧಾರವಾಗಿ ಇಟ್ಕೊಂಡು ಅವಲಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿ ಈಗಾಗಲೇ ಭಾಷೆಯ ನಡುವೆ ದೇಶವನ್ನು ಹುಟ್ಟಿಸುವಂತ ಕೆಲಸವನ್ನ ಸೋನು ನಿಗಮ್ ಮಾಡಿದ್ದಾರೆ ಅಂತೇಳಿ BNS ಅಡಿಯಲ್ಲಿ ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲು ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಅವರಿಗೆ ಅವಲಹಳ್ಳಿ ಪೊಲೀಸರು ದೂರನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ, ನೋಟಿಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಆ ನೋಟಿಸ್ನ ಈತ ಹಾಜರಾಗಬೇಕಾಗತ್ತೆ. ಹಾಜರಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಮೇಲಿರುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಡಬೇಕು. ಆತ ಕನ್ನಡ ಹಾಡು ಕೇಳಿದಕ್ಕೂ ಪಹಲ್ಗಾಮ್ಗೆ ಈತ ಹೋಲಿಸಿದಕ್ಕೂ ಇರುವ ಸಂಬಂಧಗಳು ಏನು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಅಂದ್ರೆ ಯಾವುದೇ ಒಂದು ಪ್ರಕರಣ ದಾಖಲಾದ್ರೂ ಪ್ರಕರಣಕ್ಕೆ ದಾಖಲಾದ ಹಿನ್ನೆಲೆಯಲ್ಲಿ ಕೃತ್ಯವನ್ನ ಎಸಗಿದಂತ ವ್ಯಕ್ತಿ ಏನಿರ್ತಾನೆ ಆತನ ಉದ್ದೇಶ ಏನು ಅನ್ನೋದು ಇಲ್ಲಿ ಅತ್ಯಂತ ಪ್ರಮುಖವಾಗುತ್ತೆ. ಆತನ ಉದ್ದೇಶ ಏನಾಗಿತ್ತ ಅಂದ್ರೆ ವಿನಾಕಾರಣ ಭಾಷೆಯನ್ನ ನಿಂದಿಸುವುದಾಗಿತ್ತ, ಇಲ್ಲ ಕನ್ನಡಿಗರನ್ನ ಕೆರಳಿಸುವಂತದ್ದಾಗಿತ್ತ, ಇಲ್ಲ ಕನ್ನಡದ ಹಾಡನ್ನ ಕೇಳಿದಕ್ಕೆ ಆತ ಆ ರೀತಿಯಾಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಕನ್ನಡ ಭಾಷೆಗೂ ಮತ್ತು ಕಾಶ್ಮೀರದಲ್ಲಾದಂತಹ ಅಟ್ಯಾಕ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ಪಹಲ್ಗಾಮ್ ದಾಳಿಗೂ ಮತ್ತು ಕನ್ನಡದ ನಡುವಿನ ಸಮೀಕರಣ ಮಿಕ್ಸ್ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸದ್ಯ ಕನ್ನಡಿಗರ ಆಕ್ರೋಶ ಇರುವಂತದ್ದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ SP ಆಗಿರುವಂತ ಬಾಬಾ ಅವರು ಹೇಳಿರುವಂತದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಘಟನೆ ಆಯಿತು ಆ ಘಟನೆಯ ಆಯೋಜಕರು ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡಿದ್ರು ಸೊ ಅವರನ್ನ ಬಳಿ ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ವಿ. ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ಈ ಮಾತು ಬಂತು, ಇದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಯ್ತು ಅದರ ಈಗಾಗಲೇ ರಾ ಫುಟೇಜ್ ಅನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿಕೊಂಡು FSL ಗೆ ಕಳಿಸಿರುವಂತದ್ದು. ಅದರಿಂದ ಆತ ಏನು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅದರ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ಇದಾದ ನಂತರ ಈತನಿಗೆ ನೋಟಿಸ್ ಕೊಟ್ಟು ಏನು ಈತ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಸೋನು ನಿಗಮನ ವಾಯ್ಸ್ ಅನ್ನು ಕೂಡ ಸ್ಯಾಂಪಲ್ಗೆ ತೆಗೆದುಕೊಳ್ತಾರೆ. ಸ್ಯಾಂಪಲ್ಗೆ ತೆಗೆದುಕೊಂಡು ಮತ್ತೆ FSL ಗೆ ಕಳಿಸಿರುವಂತದ್ದು. ಅಂದ್ರೆ ಈತ ಹೇಳಿಕೆ ಕೊಟ್ಟಿರುವಂತ ವಿಡಿಯೋದಲ್ಲಿರುವಂತ ವಾಯ್ಸ್ಗೂ ಈತನ ವಾಯ್ಸ್ ಕೂಡ ಮ್ಯಾಚ್ ಆಗುತ್ತೆ ಅನ್ನೋದನ್ನ ಪೊಲೀಸರು ತನಿಖೆಯನ್ನ ಮಾಡಬೇಕಾಗುತ್ತೆ. ಮೇಲ್ನೋಟಕ್ಕೆ ವಿಡಿಯೋದಲ್ಲಿ ಅವನೇ ಹೇಳಿರೋದು ಅಂತ ಗೊತ್ತಿದ್ರು ಕೂಡ ತನಿಖಾ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಾಕ್ಷಿಗಳಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಇವರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡಿ ಅದನ್ನು ಕೊಡಬೇಕಾಗುತ್ತೆ. ಈ ಕಾರಣಕ್ಕಾಗಿ ಆತನ ಸ್ಯಾಂಪಲ್ ಅನ್ನ ತೆಗೆದುಕೊಳ್ತಾರೆ. ಒಂದು ವೇಳೆ ಆತ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಮತ್ತೊಂದು ಈತನಿಗೆ ನೋಟಿಸ್ ಅನ್ನ ಕಳಿಸುವ ಸಾಧ್ಯತೆಗಳಿರುತ್ತೆ. ಯಾವಾಗ ಪೊಲೀಸರ ನೋಟಿಸ್ಗೆ ಈತ ಏನಾದ್ರು ಸ್ಪಂದಿಸದೆ ಹೋದಲ್ಲಿ ಈತನನ್ನ ಬಂಧನಿಸಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಬರಬೇಕಾಗತ್ತೆ. ಬಂಧನ ಮಾಡಿದ ಬಳಿಕ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಮತ್ತು ಆತ ಉದ್ದೇಶ ಪೂರ್ವಕವಾಗಿ ಏನು ಕನ್ನಡಿಗರ ಒಂದು ಭಾವನೆಯನ್ನು ಕೆರಳಿಸ್ಲಿಕ್ಕೆ ಇಲ್ಲ ಕನ್ನಡಕ್ಕೆ ಅಪಮಾನವನ್ನು ಮಾಡ್ಲಿಕ್ಕೆ ಈ ತರ ಹೇಳಿಕೆಯನ್ನು ಕೊಟ್ಟಿದ್ದೇನಾದ್ರೂ ಪೊಲೀಸರ ತನಿಖೆಯಲ್ಲಿ ಸಾಬೀತಾದ್ರೆ ಈತನ ವಿರುದ್ಧ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳುವಂತದ್ದು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.